ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆ ತಾಲೂಕು ಇಂದ ಟುವರ್ಡ್ಸ್ ಬೆಂಗಳೂರು ರೋಡು, ಟಾರ್ ರೋಡ್ ಅಟ್ಯಾಚ್ ಅಡಿಕೆ ತೋಟ, 3 ಎಕರೆ ಅಡಿಕೆ ತೋಟವನ್ನು ನೋಡೋಕೆ ಬಂದಿದ್ದೀನಿ. ಆಲ್ರೆಡಿ ಒಂಬಳೆ ಹೊಡಿತಾ ಇದ್ದಾವೆ. ದೊಡ್ಡ ತೋಟ. ಇದರ ಲೊಕೇಶನ್ ಏನು, ಇಲ್ಲೇನು ಫೆಸಿಲಿಟಿ ಇದೆ, ಏನೆಲ್ಲ ಇದೆ, ಇದು ರೇಟ್ ಏನೆಲ್ಲ ನೋಡೋಣ. ಒಂದು ರೋಡ್ ಅಟ್ಯಾಚ್ ಅಂದರೆ ಚಳ್ಳಕೆರೆಯಿಂದ ಸುಮಾರು ಇದು ಒಂದು 30 ಕಿಲೋಮೀಟರ್ ಆಗುತ್ತೆ. ಶಿರಾಯಿಂದ ಇದು ನಿಮಗೆ ಒಂದು 60 ಕಿಲೋಮೀಟರ್ ಆಗುತ್ತೆ. ಇದು ಇದರ ಲೊಕೇಶನ್ನು. ಟಾರ್ ರೋಡ್ಗೆ ಅಟ್ಯಾಚು. ದೊಡ್ಡ ತೋಟ. ಆಲ್ರೆಡಿ ಅಡಿಕೆ ದೊಡ್ಡದಿದೆ, ಒಂಬಳೆ ಹೊಡಿತಾ ಇದ್ದಾವೆ. ಟೋಟಲ್ 3 ಎಕರೆ ಬರುತ್ತೆ. ಟಾರ್ ರೋಡ್ಗೆ ಅಟ್ಯಾಚ್ ಅಂತಕ್ಕಂಥದ್ದು. ಇದು ಬಸ್ ರೂಟ್. ಇದು ಬಸ್ಸೆಲ್ಲ ಅಡ್ಡಾಡುತ್ತೆ ಈ ರೋಡಲ್ಲಿ. ಒಂಬಳೆ ಆಲ್ರೆಡಿ ಹೊಡಿತಾ ಇದ್ದಾವೆ. ಈ ಜಮೀನಲ್ಲಿ 3 ಬೋರ್ ಇದೆ. ಆಮೇಲೆ ಗಿಡ ದೊಡ್ಡೋದ್ಮೇಲೆ ಹಾಕೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಫಸ್ಟೇ ಇವರು 3 ಬೋರ್ ಹಾಕ್ಸ್ಕೊಂಡಿದ್ದಾರೆ. TC ಇದೆ. ಒಳ್ಳೆ ವಾಟ್ರ್ ಸೋರ್ಸ್ ಇದೆ. ಸುತ್ತು ಎಲ್ಲ ಬರೀ ತೋಟಗಳೇ. ಇಲ್ಲೆಲ್ಲ ಎಲ್ಲನೂ ತೋಟಗಳೇ. 3 ಎಕರೆ 2 ಗುಂಟೆ ಬರುತ್ತೆ ಲ್ಯಾಂಡ್ ಬಂದುಬಿಟ್ಟು. ಮಣ್ಣಂತೂ ಎಕ್ಸಲೆಂಟ್ ಇದೆ. ಮಣ್ಣು ಮಾತ್ರ ಅಂದರೆ ತುಂಬ ಕೆಂಪನೆ ಮಣ್ಣು, ತುಂಬ ಕೆಂಪಾಗಿದೆ ಮಣ್ಣು ಮಾತ್ರ. ಒಳ್ಳೆ ಸಾಯಿಲ್ ಕಂಡೀಷನ್ ಇದೆ. ಒಳ್ಳೆ ನಿಮಗೆ ಇಲ್ಲಿ ಒಂದು ಕೆಲ ಬಸ್ಸಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಇಲ್ಲೆಲ್ಲ. ನೋಡಿ, ಈ ರೋಡ್ ಅಟ್ಯಾಚ್ ಇರ್ತಕ್ಕಂಥದ್ದೇ ಈ ತೋಟ ಇದು. ಆಮೇಲೆ ನೋಡ್ರಿ, ಒಳ್ಳೆ ರೋಡ್ ಇದೆ. ಅಕ್ಕಪಕ್ಕೆಲ್ಲ ಬರೀ ತೋಟಗಳೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೋಟ ಮಾತ್ರ. ಜನರಲ್ ಪ್ರಾಪರ್ಟಿ ಇದು. ಮೂಲದಲ್ಲಿ ಜನರಲ್ಲು, ಇವತ್ತು ಜನರಲ್ಲೇ. ತೋಟದ ಒಳಗಡೆ ಒಂದು ಬರ್ರಿ. ನೋಡಿ, 3 ಎಕರೆ ಫುಲ್ ತೋಟ ಬರುತ್ತೆ. ಎಲ್ಲ ಡ್ರಿಪ್ ಸಿಸ್ಟಮ್ ಎಲ್ಲನೂ. ಸುತ್ತು ಎಲ್ಲ ತೋಟಗಳೇ. ಇನ್ನೊಂದು ವರ್ಷ 2 ವರ್ಷಕ್ಕೆ ಒಂದು ಒಳ್ಳೆ ತೋಟ ಆಗಿಬಿಡುತ್ತೆ. ಎಲ್ಲ ಕಳೆ ಬೆಳೆದಿದೆ ಸ್ವಲ್ಪ. ಅದನ್ನೆಲ್ಲ ನೋಡಿ, ಮಣ್ಣು ಹೆಂಗಿದೆ ಅಂತ ನೋಡಿ ನೀವೇ. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ಈ ತೋಟದ ಬೆಲೆ ಬಂದುಬಿಟ್ಟು 1 ಎಕರೆಗೆ 36 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ಟಾರ್ ರೋಡ್ ಅಟ್ಯಾಚು, ಜನರಲ್ಲು, ಮಣ್ಣು ತುಂಬ ಚೆನ್ನಾಗಿದೆ. ತೋಟ ಕೂಡ ದೊಡ್ಡದಿದೆ, ತುಂಬ ದೊಡ್ಡದಿದೆ. ಭಾಳ ಚೆನ್ನಾಗಿದೆ ತೋಟ ಮಾತ್ರ. ಸ್ವಲ್ಪ ಇನ್ನೂ ಇದನ್ನೆಲ್ಲ ಕಳೆ ಎಲ್ಲ ತೆಗೆಸ್ಬಿಟ್ಟು ಮಾಡಿದರೆ ಇನ್ನೂ ಸಹ ತುಂಬಾ ಚೆನ್ನಾಗಿರುತ್ತೆ. 36 ಲಕ್ಷ 1 ಎಕರೆಗೆ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಒಂದು ಒಳ್ಳೆ ರೇಟಲ್ಲಾಗುತ್ತೆ. ಕೂತ್ಕೊಂಡ್ರೆ 3 ಎಕರೆ 2 ಗುಂಟೆ ಬರುತ್ತೆ. ತೋಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತೋಟ ಮಾತ್ರ. ಒಳ್ಳೆ ರೋಡ್ಗಿದೆ. ಏನು ಬೇರೆಯವ್ರ ಜಮೀನಲ್ಲಿ ನಕಾಶೆ ರೋಡಲ್ಲಿ ಹೋಗ್ಬೇಕನ್ನೋದೇನಿಲ್ಲ. ನೀವು ರೋಡಿಂದ ಇಳಿದ್ರೆ ತೋಟ ಬರುತ್ತೆ. ಭಾಳ ಚೆನ್ನಾಗಿದೆ ತೋಟ ಮಾತ್ರ. ನೋಡಿ, ಇದೆಲ್ಲ ಬರುತ್ತೆ. ಒಳ್ಳೆ ವಾಟರ್ ಸೋರ್ಸ್ ಇದೆ. 3 ಬೋರ್ ಇದ್ದಾವೆ. ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಬರಲ್ಲ. ಅವ್ರು ಯಾಕೆ ಅಷ್ಟು ಬೋರ್ ಹಾಕ್ತಾರಂತಂದರೆ, ತೋಟ ಎಲ್ಲ ದೊಡ್ಡದಾದ್ಮೇಲೆ ಬೋರ್ ಲಾರಿ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಫಸ್ಟ್ ಒಂದು 3 ಬೋರ್ ಹಾಕಿರ್ತಾರೆ. ಏನಾದರೂ ನೀರು ಬೇಕಾಗುತ್ತಂತ. ವಾಟ್ರ್ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ರೇಟಲ್ಲಾಗುತ್ತೆ. ಜನರಲ್ ಪ್ರಾಪರ್ಟಿ ಕೂಡ ತುಂಬ ಚೆನ್ನಾಗಿದೆ. ಈ ಕಡೆ ಶಿರಾಯಿಂದ ಬಂದರೆ ಹತ್ತಿರ ಆಗುತ್ತೆ ನಿಮಗೆ. ಒಂದು 65 ಕಿಲೋಮೀಟ್ರ್ ಆಗ್ಬೋದು. ಬಟ್ ಚಳ್ಳಕೆರೆ ತಾಲೂಕು ಬಾರ್ಡ್ರ್ ಬರುತ್ತೆ ಇದು. ಶಿರಾ ಕಡೆಯಿಂದ ಬಂದರೆ ಹತ್ತಿರ ಆಗುತ್ತೆ ನಿಮಗೆ. ಬೆಂಗಳೂರಿಂದ ಬರೋರಿಗೆ ಒಂದು 170-175 ಆಗ್ಬೋದು. ಚಳ್ಳಕೆರೆಗೆ 30 ಕಿಲೋಮೀಟ್ರ್ ಆಗುತ್ತೆ. ತೋಟ ಅಂತೂ ಚೆನ್ನಾಗಿದೆ ನೋಡಿ, ಎಲ್ಲ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ ಬೇರೆ. ಮತ್ತು ಇದು ಯಾರೋ ತೋಟ ಮಾಡ್ಕೊಂಡು ಮನೆಗೇ ಮಾಡ್ಕೊಂಡಿರ್ತೀನಿ ಅಂತ, ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತೀನಿ ಅನ್ನೋರಿಗೆ ಖಂಡಿತ ಒಳ್ಳೆಯ ಅವಕಾಶ ಇದು. ನೋಡಿ, ಮಣ್ಣಂತೂ ನೋಡಿ, ಇಲ್ಲಿ ಮಣ್ಣು ನೋಡಿ, ಇಲ್ಲಿ ಒಂದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೆಂಪನೆ ಮಣ್ಣು. ಇಂಥ ಮಣ್ಣು ಸಿಗೋದೇ ಅಪರೂಪ. ಸೂಪರ್ ಅಂದರೆ ಸೂಪರ್ ಇದೆ ಮಣ್ಣು ಮಾತ್ರ. ನೋಡಿ, ರೋಡ್ಗೆ ಅಟ್ಯಾಚು. ರೋಡ್ ಇಳಿದ್ರೆ ತೋಟನೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.